ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಫ್ಯಾಕ್ಟ್ ಗುರು ಚಾನೆಲ್ಗೆ. ನೀವು ಪ್ರತಿದಿನ ಈ ಭೂಮಿಯ ಮೇಲೆ ಬದುಕುತ್ತಿದ್ದರೂ ಇದರೊಳಗೆ ಅಷ್ಟು ವಿಚಿತ್ರವಾದ ಅಸಾಧಾರಣವಾದ ಸಂಗತಿಗಳು ಇವೆ ಅಂದರೆ ಕೇಳಿದರೆ ನಂಬಲು ಕಷ್ಟವಾಗುತ್ತದೆ. ಇಂದು ನಾವು ನೋಡೋದು ಪ್ರಕೃತಿ ಮತ್ತು ಜಗತ್ತಿನ 10 ಅಚ್ಚರಿಯ ವಾಸ್ತವಾಂಶಗಳು. ಈ ಫ್ಯಾಕ್ಟ್ಸ್ ನಿಮಗೆ ಒಂದು ಹೊಸ ಅನುಭವ ಕೊಡುವುದರಲ್ಲಿ ಸಂಶಯವೇ ಇಲ್ಲ. ಹಾಗಾದರೆ ಬನ್ನಿ ಶುರು ಮಾಡೋಣ. ಫ್ಯಾಕ್ಟ್ ನಂಬರ್ 1, ಸಹಾರಾ ಮರುಭೂಮಿಯಲ್ಲಿ ಹಿಮ ಬೀಳುವುದು. ಹೌದು ಸ್ನೇಹಿತರೆ, ಸಹಾರಾ ಎಂದರೆ ನಿಮ್ಮೆಲ್ಲರಿಗೂ ನೆನಪಾಗುವುದು ತೀವ್ರ ಬಿಸಿಯ ಮರುಭೂಮಿ. ಇಲ್ಲಿ ಕೆಲವೊಮ್ಮೆ ತಾಪಮಾನ 50 ಡಿಗ್ರಿ ಸೆಲ್ಸಿಯಸ್ವರೆಗೆ ಏರುತ್ತದೆ. ಆದರೆ ನೀವು ನಂಬಲಾರದ ವಿಷಯ ಏನೆಂದರೆ ಈ ಬಿಸಿಯಾದ ಮರುಭೂಮಿಯಲ್ಲಿ ಕೂಡ ಹಿಮ ಬೀಳುತ್ತದೆ. ಹೌದು, 1979ರಲ್ಲಿ ಮೊದಲ ಬಾರಿಗೆ ಸಹಾರಾದಲ್ಲಿ ಹಿಮ ಬಿದ್ದ ದಾಖಲೆ ಇದೆ. ಅದೇ 2016 ಮತ್ತು 2022ರಲ್ಲೂ ಸಹ ಮರುಭೂಮಿಯ ಮೇಲೆ ಬಿಳಿ ಹಿಮದ ಹೊದಿಕೆ ಮಾಡಿತ್ತು. ಬಿಸಿ ಮರಳಿನ ಮೇಲೆ ಬಿಳಿ ಹಿಮ ನಿಜಕ್ಕೂ ಕಣ್ಣಾರೆ ನೋಡಿದ್ರೆ ಅದ್ಭುತ. ಇದರ ಹಿಂದೆ ಇರುವ ಕಾರಣ ಹವಾಮಾನದಲ್ಲಿ ಸಂಭವಿಸುತ್ತಿರುವ ಅತಿಯಾದ ಬದಲಾವಣೆಗಳು, ಅಂದರೆ ಕ್ಲೈಮೇಟ್ ಚೇಂಜ್. ಅದಕ್ಕೆಂದೇ ವೈಜ್ಞಾನಿಕರು ಹೇಳುತ್ತಾರೆ, ಪ್ರಪಂಚ ಈಗ ಬದಲಾಗುತ್ತಿದೆ, ನಾವು ಪ್ರಕೃತಿಯನ್ನು ಕಾಪಾಡಬೇಕು. ಫ್ಯಾಕ್ಟ್ ನಂಬರ್ 2, ಡೆಡ್ ಸಿ, ಮುಳುಗಲಾಗದ ಸಮುದ್ರ. ಡೆಡ್ ಸಿ ಇಸ್ರೇಲ್ ಮತ್ತು ಜಾರ್ಡನ್ ನಡುವಿನ ಪ್ರದೇಶದಲ್ಲಿ ಇದೆ. ಇಲ್ಲಿ ನೀರಿನಲ್ಲಿ ಉಪ್ಪಿನ ಪ್ರಮಾಣ ಅಷ್ಟು ಹೆಚ್ಚಿದೆ, ಯಾವ ವ್ಯಕ್ತಿಯೂ ಇಲ್ಲಿ ಮುಳುಗಲಾರರು. ನೀವು ಸರಿಯಾಗಿ ಹಾಸಿಕೊಂಡರೂ ದೇಹ ಸ್ವಯಂ ತೇಲುತ್ತದೆ. ಏಕೆಂದರೆ ಉಪ್ಪಿನ ಅತಿಯಾದ ಪ್ರಮಾಣ ದೇಹವನ್ನು ಮೇಲಕ್ಕೆ ಎತ್ತುತ್ತದೆ. ಇದನ್ನು ಬಾಯನ್ಸಿ ಅನ್ನುತ್ತಾರೆ. ಆದರೆ ದುರಾದೃಷ್ಟ ಏನೆಂದರೆ ಇಲ್ಲಿ ಮೀನು, ಸಸ್ಯ ಅಥವಾ ಯಾವುದೇ ಜೀವರು ಜೀವಿಸಲಾಗದು. ಅದಕ್ಕಾಗಿಯೇ ಇದನ್ನು ಡೆಡ್ ಸಿ ಅಂತ ಹೆಸರಿಸಿದ್ದಾರೆ. ಇದು ಒಂದು ವಿಶ್ವಪ್ರಸಿದ್ಧ ಪ್ರವಾಸಿ ಸ್ಥಳ ಕೂಡ ಹೌದು. ಫ್ಯಾಕ್ಟ್ ನಂಬರ್ 3, ಅಮೆಜಾನ್ ರೈನ್ ಫಾರೆಸ್ಟ್, ಭೂಮಿಯ ಶ್ವಾಸಕೋಶ. ಅಮೆಜಾನ್ ಕಾಡನ್ನು ಅರ್ತ್ಸ್ ಲಂಗ್ಸ್ ಅಂತಾರೆ. ಏಕೆ ಗೊತ್ತಾ? ವಿಶ್ವದ 20% ಆಮ್ಲಜನಕ ಅಮೆಜಾನ್ ಕಾಡಿನಿಂದ ಬರುತ್ತದೆ. ಇಲ್ಲಿ 390 ಬಿಲಿಯನ್ ಗಿಡಗಳು ಇವೆ. 16,000ಕ್ಕೂ ಹೆಚ್ಚು ಜಾತಿಗಳು ಇವೆ. ಅದರೊಳಗೆ ಹಲವಾರು ಪ್ರಾಣಿ ಪಕ್ಷಿಗಳು, ಕೀಟಗಳು ಇನ್ನೂ ವಿಜ್ಞಾನಿಗಳಿಗೆ ತಿಳಿದೇ ಇಲ್ಲ. ಆದರೆ ಇಂದಿನ ಸಮಸ್ಯೆ ಅರಣ್ಯನಾಶ, ಡಿಫಾರೆಸ್ಟೇಷನ್. ಅದರ ಕಾರಣದಿಂದ ಅಮೆಜಾನ್ ತನ್ನ ಹಸಿರು ಕಳೆದುಕೊಳ್ಳುತ್ತಿದೆ. ಈ ಕಾಡು ಕೇವಲ ಆಮ್ಲಜನಕವಲ್ಲ, ಮನುಕುಲದ ಭವಿಷ್ಯವನ್ನು ಸಹ ಉಳಿಸುತ್ತದೆ. ಫ್ಯಾಕ್ಟ್ ನಂಬರ್ 4, ಮೌಂಟ್ ಎವರೆಸ್ಟ್, ಎತ್ತರವಾಗುತ್ತಿರುವ ಪರ್ವತ. ಮೌಂಟ್ ಎವರೆಸ್ಟ್ ಪ್ರಪಂಚದ ಅತಿ ಎತ್ತರದ ಪರ್ವತ. ಇದರ ಎತ್ತರ 8,848 ಮೀಟರ್. ಆದರೆ ನಿಮಗೆ ಗೊತ್ತಾ, ಪ್ರತಿ ವರ್ಷ ಎವರೆಸ್ಟ್ ಇನ್ನೂ ಎತ್ತರವಾಗುತ್ತಿದೆ. ಹೌದು, ಪ್ರತಿ ವರ್ಷ ಸರಾಸರಿ 2 ರಿಂದ 3 ಸೆಂಟಿಮೀಟರ್ ಏರುತ್ತಿದೆ. ಕಾರಣ ಭೂಗರ್ಭದಲ್ಲಿ ಟೆಕ್ಟಾನಿಕ್ ಪ್ಲೇಟ್ಸ್ ಒಂದರ ಮೇಲೆ ಒಂದು ತಳ್ಳಿ ಪರ್ವತವನ್ನು ಮೇಲೆತ್ತುತ್ತಿದೆ. ಇಂದು ಸಾವಿರಾರು ಜನರು ಎವರೆಸ್ಟ್ ಏರುವ ಕನಸು ಕಾಣುತ್ತಾರೆ. ಆದರೆ ಇದು ಅತಿ ಕಷ್ಟಕರವಾದ ಪ್ರಯಾಣ. ಪ್ರತಿ ವರ್ಷ ಕೆಲವರು ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾರೆ. ಫ್ಯಾಕ್ಟ್ ನಂಬರ್ 5, ಗ್ರ್ಯಾಂಡ್ ಕ್ಯಾನಿಯನ್, ಪ್ರಕೃತಿಯ ಶಿಲ್ಪಕಲೆ. ಗ್ರ್ಯಾಂಡ್ ಕ್ಯಾನಿಯನ್ ಅಮೆರಿಕಾದಲ್ಲಿರುವ ಒಂದು ಅದ್ಭುತ ಪ್ರಕೃತಿ ಶಿಲ್ಪಕಲೆ. ಇದು 277 ಮೈಲು ಉದ್ದ, 18 ಮೈಲು ಅಗಲ. ಇದು ಕೊಲೊರಾಡೋ ರಿವರ್ ಲಕ್ಷಾಂತರ ವರ್ಷಗಳಿಂದ ಹರಿದು ಕಲ್ಲುಗಳನ್ನು ಕತ್ತರಿಸಿ ಮಾಡಿದ ಕಣಿವೆ. ಈ ಕ್ಯಾನ್ಯನ್ನಲ್ಲಿ ಕಾಣುವ ಬಣ್ಣ ಬಣ್ಣದ ಕಲ್ಲುಗಳು ಭೂಮಿಯ ಇತಿಹಾಸದ ಒಂದು ಪುಸ್ತಕವೇ ಹೌದು. ಅದರಲ್ಲೂ ಲಕ್ಷಾಂತರ ವರ್ಷಗಳ ಕಥೆ ಲುಕುಚುಪ್ಪಿ ಆಟ ಆಡುತ್ತಿವೆ. ಗ್ರ್ಯಾಂಡ್ ಕ್ಯಾನ್ಯನ್ ಒಂದು ವಿಶ್ವ ಪ್ರವಾಸಿ ಆಕರ್ಷಣೆ ಕೂಡ ಹೌದು. ಫ್ಯಾಕ್ಟ್ ನಂಬರ್ 6, ಗ್ರೇಟ್ ಬ್ಯಾರಿಯರ್ ರೀಫ್, ಅಂತರಿಕ್ಷದಿಂದ ಕಾಣುವ ಕಲೆ. ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ಪ್ರಪಂಚದ ಅತಿ ದೊಡ್ಡ ಜೀವಂತ ರಚನೆ. ಇದು
2300 ಕಿಲೋಮೀಟರ್ ಉದ್ದ, 2900 ಕೋರಲ್ ರೀಫ್ಸ್ಗಳಿಂದ ಹೊಂದಿದೆ. ಇದರಲ್ಲಿರುವ ಬಣ್ಣ ಬಣ್ಣದ ಮೀನುಗಳು, ಕೋರಲ್ಗಳು ನಿಜಕ್ಕೂ ಅದ್ಭುತ. ಇದನ್ನು ಅಂತರಿಕ್ಷದಿಂದಲೂ ಕಾಣಬಹುದು ಎಂಬುದು ವಿಶೇಷ. ಆದರೆ ಕ್ಲೈಮೇಟ್ ಚೇಂಜ್ ಹಾಗೂ ಓಷನ್ ವಾರ್ಮಿಂಗ್ ಕಾರಣ ಈ ರೀಫ್ ನಿಧಾನವಾಗಿ ಹಾಳಾಗುತ್ತಿದೆ. ಕೋರಲ್ ಬ್ಲೀಚಿಂಗ್ ಎನ್ನುವ ಸಮಸ್ಯೆ ಇದರ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಫ್ಯಾಕ್ಟ್ ನಂಬರ್ 7. ಐಸ್ಲ್ಯಾಂಡ್ ಸೂರ್ಯ ಅಸ್ತಮಿಸಿದ ನಾಡು. ಐಸ್ಲ್ಯಾಂಡ್ ಒಂದು ವಿಚಿತ್ರ ನಾಡು. ಬೇಸಿಗೆಯಲ್ಲಿ ಇಲ್ಲಿ 24 ಗಂಟೆಗಳಿಗೂ ಸೂರ್ಯ ಅಸ್ತಮಿಸುವುದಿಲ್ಲ. ಇದನ್ನು ಮಿಡ್ನೈಟ್ ಸನ್ ಅಂತಾರೆ. ಆದರೆ ಚಳಿಗಾಲದಲ್ಲಿ ಪೂರ್ತಿ ದಿನ ಕತ್ತಲೆ, 24 ಗಂಟೆಗಳಿಗೂ ಸೂರ್ಯ ಕಾಣಿಸುವುದೇ ಇಲ್ಲ. ಇದು ಅರ್ಥ್ನ ತಿರುಗು ಆಧಾರದ ಮೇಲೆ ಸಂಭವಿಸುವ ಪ್ರಕೃತಿ ಅಚ್ಚರಿ. ಅಲ್ಲಿ ಬಾಳುವ ಜನರು ಇಂತಹ ಬೆಳಕು ಕತ್ತಲೆ ಜೀವನಕ್ಕೆ ಹೊಂದಿಕೊಂಡಿದ್ದಾರೆ. ಫ್ಯಾಕ್ಟ್ ನಂಬರ್ 8. ಅಂಟಾರ್ಟಿಕಾ ಭೂಮಿಯ ಹಿಮದ ಖಂಡ. ಅಂಟಾರ್ಟಿಕಾ ಪ್ರಪಂಚದ ಅತಿ ಚಳಿ ಖಂಡ. ಇಲ್ಲಿ ತಾಪಮಾನ -89 ಡಿಗ್ರಿ ಸೆಲ್ಸಿಯಸ್ವರೆಗೆ ಇಳಿಯುತ್ತದೆ. ಇಲ್ಲಿ ಮಳೆ ಬೀಳುವುದೇ ಇಲ್ಲ, ಕೇವಲ ಹಿಮ ಮಾತ್ರ. ಭೂಮಿಯ 70% ಫ್ರೆಶ್ ವಾಟರ್ ಐಸ್ ಇಲ್ಲಿದೆ. ವಿಶ್ವದ ಅನೇಕ ದೇಶಗಳು ಇಲ್ಲಿ ರಿಸರ್ಚ್ ಸ್ಟೇಷನ್ಸ್ ನಿರ್ಮಿಸಿಕೊಂಡಿವೆ. ಕ್ಲೈಮೇಟ್ ಚೇಂಜ್ ಕಾರಣ ಇಲ್ಲಿ ಹಿಮ ನಿಧಾನವಾಗಿ ಕರಗುತ್ತಿದೆ. ಅದರ ಪರಿಣಾಮ ಭವಿಷ್ಯದಲ್ಲಿ ಸಮುದ್ರ ಮಟ್ಟ ಏರಿಕೆಯಾಗಬಹುದು. ಫ್ಯಾಕ್ಟ್ ನಂಬರ್ 9. ಪ್ರಪಂಚದ ಸಿಡಿಲು ಶಕ್ತಿ. ಪ್ರತಿ ಸೆಕೆಂಡ್ಗೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ 100 ಬಾರಿ ಸಿಡಿಲು ಬೀಳುತ್ತದೆ. ಅಂದರೆ ಪ್ರತಿದಿನ 8 ಮಿಲಿಯನ್ ಲೈಟ್ನಿಂಗ್ ಸ್ಟ್ರೈಕ್ಸ್. ಒಂದು ಸಿಡಿಲಿನ ಎನರ್ಜಿ 1 ಬಿಲಿಯನ್ ವೋಲ್ಟ್ಸ್. ಹೌದು, ಒಂದು ಸಿಡಿಲಿನ ಎನರ್ಜಿ 1 ಬಿಲಿಯನ್ ವೋಲ್ಟ್ಸ್. ಇದರಿಂದ ಉಂಟಾಗುವ ಶಕ್ತಿ ಸಾವಿರಾರು ಬಲ್ಬ್ಗಳನ್ನು ಬೆಳಗಿಸಲು ಸಾಕಾಗುತ್ತದೆ. ಅಚ್ಚರಿಯ ಸಂಕೇತ. ಆದರೆ ಇದು ಅತಿ ಅಪಾಯಕರ. ಪ್ರತಿ ವರ್ಷ ಭಾರತದಲ್ಲೂ 100 ಜನ ಲೈಟ್ನಿಂಗ್ ಕಾರಣ ಸಾವನ್ನಪ್ಪುತ್ತಾರೆ. ಫ್ಯಾಕ್ಟ್ ನಂಬರ್ 10. ನಾರ್ದರ್ನ್ ಲೈಟ್ಸ್ ಆಕಾಶದ ಬಣ್ಣದ ಆಟ. ನಾರ್ದರ್ನ್ ಲೈಟ್ಸ್ ಅಥವಾ ಅರೋರಾ ಬೋರೆಲಿಸ್ ಒಂದು ಪ್ರಕೃತಿ ವಿಸ್ಮಯ. ಸೂರ್ಯನಿಂದ ಬರುವ ಚಾರ್ಜ್ಡ್ ಪಾರ್ಟಿಕಲ್ಸ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಬಡಿದು ಬಣ್ಣ ಬಣ್ಣದ ಬೆಳಕುಗಳು ಆಕಾಶದಲ್ಲಿ ಮೂಡುತ್ತವೆ. ಇವು ಸಾಮಾನ್ಯವಾಗಿ ಹಸಿರು, ನೀಲಿ, ನೇರಳೆ ಬಣ್ಣದಲ್ಲಿ ಕಾಣಿಸುತ್ತವೆ. ನಾರ್ವೆ, ಐಸ್ಲ್ಯಾಂಡ್, ಕೆನಡಾ ಇತ್ಯಾದಿ ದೇಶಗಳಲ್ಲಿ ಜನ ಈ ಲೈಟ್ಸ್ ನೋಡಲು ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡುತ್ತಾರೆ. ಇದೊಂದು ಲೈಫ್ ಟೈಮ್ ಅನುಭವ ಎನ್ನಬಹುದು. ಇದು ಸ್ನೇಹಿತರೆ ಪ್ರಕೃತಿ ಮತ್ತು ಜಗತ್ತಿನ 10 ಅಚ್ಚರಿಯ ವಾಸ್ತವಾಂಶಗಳು. ನಾವು ಪ್ರತಿದಿನ ಬದುಕುತ್ತಿರುವ ಈ ಪ್ರಪಂಚ ಎಷ್ಟು ಅದ್ಭುತ ಅಲ್ಲವಾ? ಎಷ್ಟು ಅಸಾಧಾರಣ ಅನ್ನೋದನ್ನು ಇಂದಿನ ಫ್ಯಾಕ್ಟ್ಸ್ ನಮಗೆ ತೋರಿಸಿವೆ. ನಿಮಗೆ ಯಾವ ಫ್ಯಾಕ್ಟ್ಸ್ ಹೆಚ್ಚು ಮೈಂಡ್ ಬ್ಲೋವಿಂಗ್ ಅನ್ನಿಸಿತು ಕಮೆಂಟ್ಸ್ನಲ್ಲಿ ಬರೆದು ತಿಳಿಸಿ. ಮತ್ತಷ್ಟು ಕುತೂಹಲಕಾರಿ ವಿಷಯಗಳಿಗೆ ಫ್ಯಾಕ್ಟ್ ಗುರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.